सखी आली पिया सखी बिना सखी कलना परत ಅದೇ ನನಗೆ ಇವತ್ತಿಗೂ ನಂಗೆ ಅದಕ್ಕೆ ಉತ್ತರ ಸಿಕ್ಕಿಲ್ಲ. ನನ್ನ ತಂದೆ ಅದು ಯಾಕೆ ಆ ಕಾಲದಲ್ಲಿ ಸಂಗೀತ ಮಕ್ಕಳಿಗೆ ಕಲಿಸಬೇಕು ಹುಚ್ಚುತನವನ್ನು ಬೆಳೆಸ್ಕೊಂಡ, ತಂಬೂರ ಬಸ್ನ ಮೇಲೆಲ್ಲ ನಾವು ಕಾರ್ಯಕ್ರಮಕ್ಕೆ ತಗೊಂಡೋದ್ರೆ ತಲೆಗಿಲಿ ಹೊಡೆದೋಕೊಂಬರಾಯ ಅಂತ ಹೇಳೋದು. ಕೇಳ್ದಂಗೆ ನಾನು ನಾಗ ನನ್ನ ಸಣ್ಣಕ್ಕೆ ನಮ್ಗೆ ಸ್ವಲ್ಪ ನಿದ್ರೆ ಪ್ರಿಯರು ಹೀಗೆ ಮಾಡ್ಕೊಂಡು ಮೂಲಕ ನಿದ್ದೆಗಣ್ಣಲ್ಲೇ ಹೇಳಿದಾಗ ಏನೋ ಹೇಳ್ತಿದ್ದೆ. ಇವು ನಮ್ಮ ಅಪ್ಪ ಬಂದವ ಹಿಂದ್ಗಡೆಯಿಂದ ಒಂದು ಒದ್ದ ನೋಡಿ ಒದ್ದದ ಹೊಡೆತಕ್ಕೆ ಹಿಂಗೆ ಮುಂದೆ ಕಡೆಗೆ ನಿದ್ದೆಲ್ಲ ಓಡೋಯ್ತು. 10 ಥಾಟ್ಗಳ ರಾಗ, ಅದನ್ನು ಒಂದು ರಾಗದಲ್ಲೂ ಒಂದು ಸ್ವರಗೀತೆ, ಒಂದು ಲಕ್ಷಣ ಗೀತೆ, ಒಂದು ಛೋಟಾ ಖ್ಯಾಲ್. ಆ ಫೌಂಡೇಶನ್ ಇದೆಯಲ್ಲ, ಭದ್ರ ಬುನಾದಿ ನಮಗೆ ಅದ್ಭುತ. ನಾನು ನನ್ನ ಶಿಷ್ಯರಿಗೂ ಹೇಳ್ತೇನೆ, ನನಗೆ ಈ ಥರ ಪಾಠ ಆಗಿ ಬಂದವ. ನಾನು ಸಾಧಾರಣವಾಗಿ ನಾನೇ ನೋಡ್ತೀನಿ, ಒಬ್ಬ ಗುರು ಹತ್ರ ಒಬ್ಬ ಚೆನ್ನಾಗಿ ಕಲಿತಾ ಇದ್ದಾನೆ ಅಂತ ಹೇಳಿ ಮತ್ತೊಬ್ಬ ಗುರು ಹತ್ರ ಕಳಿಸೋದೇ ಇಲ್ಲ, ಪರ್ಮಿಷನ್ನೇ ಕೊಡಲ್ಲ. ಇದು ವಿಚಿತ್ರ ಸನ್ನಿವೇಶ. ಅವರೇ ಹೋಗಿ ಹೇಳೋದು. ಪರಮೇಶ್ವರರೇ ನಮಸ್ತೆ. ನಮಸ್ತೆ. ಬೆಂಗಳೂರಿನಲ್ಲಿ ನಾವು ಪತ್ರಿಕೆಗಾಗಿ ಸಂದರ್ಶನ ಮಾಡಿದ ನಂತರ ಬಹುಶಃ ಇದೇ ಮತ್ತೆ ನಾವು ಭೇಟಿಯಾಗ್ತಾ ಇದ್ದೇವೆ. ಆದರೆ ನಿಮ್ಮೂರೇನು, ನನ್ನೂರು ನಿಮ್ಮೂರು ಒಟ್ಟಿಗೆ, ಹಾಲ್ತೋಟ ಕಲಬಾಗ, ಅಲ್ಲಿ ಬಂದು ನೀವು ಕೃಷಿಕರಾಗಿದ್ದೀರಿ ಈಗ. ಹಾಗಾಗಿ ನಿಮ್ಮ ತೋಟದ ಮಧ್ಯೆನೇ ನಿಮ್ಮ ತೋಟದ ಮನೆಯಲ್ಲಿ ಕೂತು ಮಾತಾಡ್ತಾ ಇರೋದು ಬಹಳ ಒಂದು ಸೌಭಾಗ್ಯ ಅಂತಲೂ ಅನ್ನಿಸ್ತದೆ ನನಗೆ. ಯಾಕೆಂದರೆ ಕಲಬಾಗದಲ್ಲಿ ನಿಮ್ಮ ಹಳೆ ಮನೆಗಳಲ್ಲಿ ಬಂದು ಊಟ ಮಾಡಿದ ನೆನಪು ಅಥವಾ ಇಲ್ಲೆಲ್ಲ ತಿರುಗಾಡಿದ ನೆನಪು, ಆ ಎಲ್ಲ ನೆನಪಿನ ಸರಣಿ ಈಗ ನಿಮ್ಮ ಕುಟುಂಬದ ಮೇಲೊಂದು ಮಾಡಬೇಕು ಅಂತ ನನ್ನ ಇಚ್ಛೆ. ನಿಮ್ಮ ಗಾಯಕಿ, ನಿಮ್ಮ ಹಾಡು, ಅದರ ಮೂಲಕವೇ ನಾವು ಆರಂಭಿಸಿದ್ದೇವೆ. ಪಾರ್ವತಕ್ಕ, ನಿಮ್ಮ ಅಕ್ಕ ಈಗಾಗಲೇ ಮಾತಾಡ್ತಾ ಇದ್ದಾರೆ. ಕಲಬಾಗದಂಥ ಕುಟುಂಬ ಪ್ರಾಯಶಃ ತುಂಬ ಜನ ಈ ಸರಣಿ ಆರಂಭ ಆದ ನಂತರ ಹೇಳಿದರು, ಇಲ್ಲ ಉತ್ತರ ಕರ್ನಾಟಕದಲ್ಲೂ ಅಂಥ ಕುಟುಂಬಗಳೇನಿಲ್ಲ, ಕರ್ನಾಟಕದಲ್ಲಿ ಇದು ಒಂದೇ ಕುಟುಂಬ ಅನ್ನುವಂಥದ್ದು ಭಾಳಷ್ಟು ಜನರ ಪ್ರತಿಕ್ರಿಯೆ ಬಂತು. ಸುಮಾರು ಜನ ಗಾಯಕರು ಕೂಡ ಅದನ್ನು ಹೇಳಿದರು. ಈ ಹಿನ್ನೆಲೆಯಲ್ಲಿ ನನಗೆ ಇವತ್ತು 2-3 ಕಾರಣಗಳಿದೆ. ನಿಮ್ಮ ಇವತ್ತಿನ ಸಂದರ್ಭದಲ್ಲಿ ನಿಮ್ಮ ಸಾಧನೆಗೆ ಸಂಬಂಧಪಟ್ಟು ನೀವು ಒಂದು A1 ಆರ್ಟಿಸ್ಟ್ ಆಗಿ ಇವತ್ತು ಬಹಳ ದೊಡ್ಡ ಮಟ್ಟದ ಗೌರವವನ್ನು ಪಡೆದಿದ್ದೀರಿ. ಅದಕ್ಕೆ ಮೊದಲಾಗಿ ನಿಮಗೆ ಅಭಿನಂದನೆ ಆಗಿದೆ. ಇನ್ನೊಂದು, ನಿಮಗೆ 70 ತುಂಬುತ್ತಾ ಇದೆ ಇನ್ನು ಸದ್ಯದಲ್ಲೇ ಡಿಸೆಂಬರಲ್ಲಿ. ಪ್ರಾಯಶಃ ಅದು ಒಂದು ನಿಮ್ಮ ಜೀವನದ ದೊಡ್ಡ ಮೈಲಿಗಲ್ಲು ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ಇಡೀ ಕುಟುಂಬದ ನೋವು, ನುರಿ, ಹೋರಾಟ, ಸವಾಲು, ಅವಮಾನ ಇದೆಲ್ಲವನ್ನು ಅನುಭವಿಸಿ ಒಂದು ರೀತಿಯ ವಿಷಕಂಠನ ಹಾಗೆ ನೀವು ಅದನ್ನು ನುಂಗಿ ಅದನ್ನು ಅಭಿವ್ಯಕ್ತಿಸಿ ಗಾನದ ಮೂಲಕವೇ ಒಂದು ಬಹಳ ದೊಡ್ಡ ಗೌರಿಶಂಕರದ ಎತ್ತರಕ್ಕೆ ಬೆಳೆದು ನಿಂತಿದ್ದೀರಿ. ಇವತ್ತು ಪರಮೇಶ್ವರ ಗಡ್ರು ಅಂತಂದರೆ ಕೇವಲ ಕಲಬಾಗ ಅಲ್ಲ, ಈ ಕಲಬಾಗದ ಎಲ್ಲೆಯನ್ನು ಮೀರಿ ಇಡೀ ವಿಶ್ವಾದ್ಯಂತ ನೀವು ಇವತ್ತು ಬಹಳ ಬೆಳೆದು ನಿಂತಿದ್ದೀರಿ. ಬಹುಶಃ ಅದು ಎಲ್ಲೋ ಒಂದು ಕಡೆ ಕಲಬಾಗದ ನೆಲದಲ್ಲಿ ನಿಮ್ಮ ತಂದೆಯವರು, ಗೋವಿಂದೇಗಡರು, ಕಟ್ಟಿಗೆ ಭಟ್ರು ಇವರೆಲ್ಲ ಹಾಕಿದ ಒಂದು ಅಸ್ಥಿವಾರ ಬೀಜ ಅವಿವತ್ತು ಬಹಳ ಆಲದವಾಗಿ ಬೆಳೆದಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮಾತಾಡುವಾಗ ಕಲಬಾಗ್ ಕುಟುಂಬದ ಬಹಳ ನಿರ್ಣಾಯಕವಾದ ಮಾತು ಇವತ್ತು ನಿಮ್ಮಿಂದ ನಾನು ನಿರೀಕ್ಷೆ ಮಾಡ್ತೇನೆ. ನೀವು ಒಂದು ಸ್ಥಾಯಿ ಭಾವದ ಹಾಗೆ ಬಹುಶಃ ನೀವು ಮಾತಾಡ್ಬೋದು ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ಕಿರಿಯರು ಮತ್ತು ಹಿರಿಯರು ಅದರ ಮಧ್ಯೆ ಎಲ್ಲವನ್ನೂ ನೋಡಿದ ಒಂದು ದಾಖಲಾತಿ ನಿಮ್ಮ ಕಣ್ಣೋಟ. ಹಾಗಾಗಿ ನೀವು ನಿಮ್ಮ ಬದುಕು, ಬಾಲ್ಯ, ನಿಮ್ಮ ಮನೆತನ ಇಲ್ಲಿಂದ ಆರಂಭಿಸ್ಬೋದು ಅಂತ ಅನಿಸ್ತದೆ ನನಗೆ. ಈಗ ಕೆಲವು ವಿಷಯಗಳನ್ನು ನನ್ನ ಅಕ್ಕ ಈಗಾಗಲೇ
ಪ್ರಸ್ತಾಪ ಮಾಡಿದ್ದಾಳೆ. ನಾವು ಅದೇ ನನಗೆ ಇವತ್ತಿಗೂ ನಂಗೆ ಅದಕ್ಕೆ ಉತ್ತರ ಸಿಕ್ಕಿಲ್ಲ. ನನ್ನ ತಂದೆ ಅದು ಯಾಕೆ ಆ ಕಾಲದಲ್ಲಿ ಸಂಗೀತ ಮಕ್ಕಳಿಗೆ ಕಲಿಸಬೇಕು ಅನ್ನೋ ಹುಚ್ಚುತನವನ್ನು ಬೆಳೆಸ್ಕೊಂಡ ನನಗೆ ಗೊತ್ತಾಗಲ್ಲ. ತಂಬೂರ ಬಸ್ನ ಮೇಲೆಲ್ಲ ನಾವು ಕಾರ್ಯಕ್ರಮಕ್ಕೆ ತಗೊಂಡೋದ್ರೆ ತಲೆಗಿಲಿ ಒಡೆದೋಕೊಂಬರಯ್ಯ ಅಂತ ಹೇಳೋರು. ಕಡೆ ನಾನು ಅವ್ರಿಗೆ ಹೇಳಿದೆ, ನಿಮ್ಮ ತಲೆ ಹೊಡೋದಲ್ಲ, ನಿಮ್ಮ ತಲೆ ಅದಕ್ಕೆ ಅದು ಹೊಡೆಯೋ ಚಾನ್ಸಸ್ ಜಾಸ್ತಿ ಇದೆ ಅಂತೇಳಿ. ಕರೆಕ್ಟ್. ಈ ಥರ ಇಂಥ ಒಂದು ಸಮಾಜ, ಅದ್ರ ಮಧ್ಯೆ ನನ್ನ ತಂದೆ ಹೆಂಗೆ ಅದು ನನಗೆ ಇವತ್ತಿಗೂ ಆ ಪ್ರಶ್ನೆಯಾಗಿ ಉಳಿದಿದೆ. ಗೊತ್ತಿಲ್ಲ. ಆವಾಗೆಲ್ಲ ಈ ಸಂಗೀತ, ನೃತ್ಯ, ಈವನ್ ಯಕ್ಷಗಾನಕ್ಕೆ ಹೋದ್ನಾವ. ಹೌದೌದು, ಅಂದರೆ ಕುಲಗಟ್ಟವರು ಆ ಥರ ಭಾವನೆ ಇರುವಂಥ ಸಂದರ್ಭದಲ್ಲಿ ಸಂಗೀತದ ಗೀಳನ್ನು ಬೆಳೆಸ್ಕೊಂಡದ್ದು. ಅದು ನಿಮ್ಮನ್ನೇ ಅಕ್ಕದಿಕ್ಕಳು ತಂದಿಕ್ಕಳು ಹೆಣ್ಮಕ್ಳನ್ನು ಕಟ್ಕೊಂಡು ಆಶ್ಚರ್ಯ. ಅರಿಮೆ ಅದು ನಮಗೆ ಯಾವಾಗ ಶಿಕ್ಷೆ ಹಾಗೆ ಕಾಣ್ತಿತ್ತು. ಆ ಬೆಳಗಿನ ಜಾವದಲ್ಲಿ ಎದ್ಕೊಂಡು ಪ್ರಾಕ್ಟೀಸ್ ಮಾಡೋದು. ಒಂದ್ಸಲಂತೂ ನೆನಪಿದೆ ನನಗೆ. ಅಕ್ಕ ಹೇಳ್ದಂಗೆ ನಾನು ನಾಗ, ನನ್ನ ಸಣ್ಣಕ್ಕೆ ನಮ್ಗೆ ಸ್ವಲ್ಪ ನಿದ್ರೆ ಪ್ರಿಯರು. ಹೀಗೆ ಮಾಡಿಕೊಂಡು ಮೂಲಕ ನಿದ್ದೆಗಣ್ಣಲ್ಲೇ ಹೇಳಿದಾಗ ಏನೋ ಹೇಳ್ತಿದ್ದೆ. ಇವು ನಮ್ಮ ಅಪ್ಪ ಬಂದವ ಹಿಂದ್ಗಡೆಯಿಂದ ಒಂದು ಒದ್ದ ನೋಡಿ, ಒದ್ದದ ಹೊಡೆತಕ್ಕೆ ಹೀಗೆ ಮುಂದೆ ಕಡೆಗೆ ನಿದ್ದೆ ಎಲ್ಲ ಓಡೋಯ್ತು. ಈಗ ಎಳ್ಸಿದ್ರೆ ಈಗಲೇ ಒದ್ದಾಗಿರ್ಬೋದು. ಆ ಥರ ಈಗೆಲ್ಲ ನಾವು ಹಾಗೆಲ್ಲ ಮಾಡಲಿಕ್ಕೆ ಬರೋಲ್ಲ, ಯಾರಿಗೂ ಬರೋಲ್ಲ. ಶಿಷ್ಯರಿಗೂ ಹಂಗೆ ಮಾಡ್ಲಿಕ್ಕೆ ಬರೋಲ್ಲ, ಸ್ವಂತ ಮಕ್ಕಳಿಗೂ ಮಾಡ್ಲಿಕ್ಕೆ ಬರೋಲ್ಲ. ಆ ಥರ ಈಗ ಕಾಲ ಸಿಕ್ಕಾಪಟ್ಟೆ ಬದಲಾಗ್ಬಿಟ್ಟಿದೆ. ಒಟ್ಟು ಬೇಕೋ ಬೇಡವೋ ಒಂಥರ ಹೀಗೆ ನಡೀತು. ಆಮೇಲೆ ನನ್ನ ಪೂಜ್ಯ ಗುರುಗಳು ಕಟ್ಟಿಗೆ ಬಿಟ್ಟರು. ಅವ್ರು ಸಿಕ್ಕದ್ದು ಒಂದು ದೊಡ್ಡ ಅದೃಷ್ಟ ಅದು ನಮ್ಮದು. ಯಾಕೆಂದರೆ ಅವರು ಈಗಲೂ ಹೇಳ್ತಾರೆ, ನನಗೆ ಬರೋದು ಸ್ವಲ್ಪ, ಅದನ್ನು ನಾನು ಪಾಠ ಮಾಡ್ತೀನಿ, ನನಗೆ ಹೆಚ್ಚು ಇದ್ದಾರೆ. ಪಾಪ ಅವರು 10 ಥಾಟ್ಗಳ ರಾಗ, ಅದನ್ನು ಪ್ರತಿ ಒಂದು ರಾಗದಲ್ಲೂ ಒಂದು ಸ್ವರಗೀತೆ, ಒಂದು ಲಕ್ಷಣ ಗೀತೆ, ಒಂದು ಛೋಟಾಖ್ಯಾನ, ಹೀಗೆ ಆಯಿತು. ಆ ಫೌಂಡೇಶನ್ ಇದೆಯಲ್ಲ, ಭದ್ರ ಬುನಾದಿ ನಮಗೆ ಅದ್ಭುತ. ನಾನು ನನ್ನ ಶಿಷ್ಯರಿಗೂ ಹೇಳ್ತೇನೆ, ನನಗೆ ಈ ಥರ ಪಾಠ ಆಗಿ ಬಂದವ ನಾನು. ಭಾಳ ಸ್ಟ್ರಾಂಗ್ ಆಗಿದೆ ಆ ಬುನಾದಿ ಅಂಥೇಳಿ. ಅದು ಅಂದರೆ ಮುಂದೆ ಅವ್ರ ಗುರುಗಳು, ನನ್ನ ಪೂಜ್ಯ ಗುರುಗಳು ಪುರಾಣಿಕ ಮಠ ಅವರೇನೋ ಇಲ್ಲಿ ನಮ್ಮ ಹೆಚ್ಚಾಗಿ ಮೇ ತಿಂಗಳಲ್ಲಿ ಬರುವರು. ಬಂದರೆ ತಿಂಗಳಿಗಟ್ಟಲೆ ಇರ್ತಿದ್ರು. ಅವ್ರದ್ದೊಂದು ಗ್ರೂಪೇ ಬರ್ತಿತ್ತು. ತಬಲ ಬಾರಿಸೋರು, ಅವ್ರಿಗೆ ಹಾರ್ಮೋನಿಯಂ. ಅತ್ಯಂತ ಅವರಿಗೆ ಸಜ್ಜನ ಗಾಯಕರುಗಳೇ ಇದು ಕೊಟ್ಬಿಟ್ಟಿದ್ದಾರೆ. ಅವರು ಯಾರ ಮೇಲೂ ಕೋಪ ಮಾಡ್ಕೊಳ್ಳೋದು ಅಥವಾ ಬೈದದ್ದು ಅಂತೂ ನೋಡಿಲ್ಲ ಅವರು. ಆಮೇಲೆ ಅವರು ದೊಡ್ಡತನ ನನಗೆ ಇವತ್ತು ಒಂದು ವಿಚಿತ್ರ ಕಾಣಿಸುತ್ತೆ. ಆಕಾಶವಾಣಿಗೆ ನನ್ನ ಮತ್ತು ಕೊನೆಯ ಪೂಜ್ಯ ಗುರುಗಳು ಬಸವರಾಜ ರಾಜಗುರು ರೆಕಾರ್ಡಿಂಗ್ ಬಂದಿದ್ರಂತೆ. ಆವಾಗ ನನ್ನ ಧಾರವಾಡದಲ್ಲಿ ಅವ್ರ ಮನೇಲೇ ಇದ್ದೆ, ನಮ್ಮ ಪುರಾಣಿಕ ಮಠ ಗುರುಗಳ ಮನೆ. ಅಲ್ಲಿ ಬಂದಾಗ ಬುವಾ ನಮ್ಮದೊಂದು ಹುಡುಗ ಇದ್ದಾನ್ರಿ, ಚಂದ ಹಾಡ್ತಾನೆ, ಅವ್ನಿಗೆ ಸ್ವಲ್ಪ ನೀವು ಮಾರ್ಗದರ್ಶನ ಮಾಡಿರಿ ಅಂತೇಳಿ ಹೇಳಿದ ಕೂಡಲೇ ಅವು ರಾಜು ಹಾಂ ಕಳಿಸಲ್ಲ ಅಂತ ಹೇಳಿದಂತೆ. ಇವ್ರ ಮನೆಗೆ ಬಂದು ನನಗೆ ಹೇಳಿದ್ರು, ನಾಡ್ದು ಶಿವಮೊಗ್ಗದಲ್ಲಿ ಪ್ರೋಗ್ರಾಮ್ ಇದೆಯಂತೆ ನೋಡು, ನೀನು ಕಳಿಸು ಅಂತ ಹೇಳಿದ್ದಾರೆ ಅಂಥೇಳಿ. ನನಗೆ ಅವ್ರ ಮನೆ ನೋಡಿದ್ದೆ ನಾನು, ಅವರು ಮಾಳಮಡ್ಡಿಲಿ. ಆಮೇಲೆ ಸೀದಾ ಇದಕ್ಕೆ ಹೋದೆ, ರೈಲ್ವೆ ಸ್ಟೇಷನಿಗೆ.
ರೈಲ್ವೆ ಸ್ಟೇಷನಿಗೆ ಹೋಗಿ ಬಂದು ಇವ್ರದ್ದೆಲ್ಲ ಬಂತು ಸಕಲ ಸಾಮಾನುಗಳು. ಅವು ನಮಸ್ಕಾರ ಮಾಡಿದೆ. ಯಾರು ನೀನು ಶೇಖರೇ ಕಳ್ಸೇನೇನು? ಹ್ಞೂ ರೀ ಅಂದೆ. ಹಾಂ, ಈ ಸಾಮಾನೆಲ್ಲ ತಗೊಂಡಾಗ ಅದು ಯಾವುದೋ ಪ್ಲ್ಯಾಟ್ಫಾರ್ಮ್ ನಂಬರ್ ಅಲ್ಲಿ ಬಿಡಿಸೋ ಅಂತ ಹೇಳಿ ಅಲ್ಲಿ ಇದು. ಅಂದರೆ ಇಲ್ಲಿ ರೀ ನನಗೆ ಒಂದು ಆಶ್ಚರ್ಯ ಆಗೋದು, ಈಗ ಸಾಧಾರಣವಾಗಿ ನಾನೇ ನೋಡ್ತೀನಿ, ಒಬ್ಬ ಗುರು ಹತ್ರ ಒಬ್ಬ ಚೆನ್ನಾಗಿ ಕಲಿತಾ ಇದ್ದಾನೆ ಅಂತ ಮತ್ತೊಬ್ಬ ಗುರು ಹತ್ರ ಕಳಿಸೋದೇ ಇಲ್ಲ, ಪರ್ಮಿಷನ್ನೇ ಕೊಡೋಲ್ಲ. ಇದು ವಿಚಿತ್ರ ಸನ್ನಿವೇಶ. ಅವರೇ ಹೋಗಿ ಹೇಳೋದು ಅಂದರೆ ಅವ್ರ ದೊಡ್ಡತನ, ಆ ದೊಡ್ಡ ಮನಸ್ಸಿಗೆ ಎಷ್ಟೇ ಇರಬೇಕು ಪುರಾಣಿಕ ಮಠ ಗುರುಗಳಂತ. ಸರಿ, ಅಲ್ಲಿಂದ ಶುರುವಾಯಿತು ರಾಜಗುರುರೊಟ್ಟಿಗೆ ಇದು ನನ್ನ ಶಿವಮೊಗ್ಗದ ಪ್ರೋಗ್ರಾಮು ನಿಮಗೆ ಬಹಳ ನೆನಪಿರೋ ಪ್ರೋಗ್ರಾಮ್ ಅಲ್ಲ? ಹೇಳಿದೆ ನಂಗೆ ಕಾಣಿಸುತ್ತಿಲ್ಲ. ಒಬ್ಬ ಗುರು ಹೆಂಗಿರಬೇಕು ಹೇಳೋದು ಒಂದು ಒಂದು ಅದ್ಭುತವಾದ ಉದಾಹರಣೆ. ನಾನು ಅವರ ಎಡಕ್ಕೆ ಕೂತ್ಕೊಂಡಿದ್ದೆ ತಂಬೂರಕ್ಕೆ. ಅದು ಏನೋ ಇವರು ಹಾಂ ಹಚ್ಚ ಅಂತ ಹೇಳ್ತಿದ್ರೆ ನಾನು ಹಾಡ್ತಾಯಿದ್ದೆ. ನನಗೆ ಫಸ್ಟ್ ಟೈಮ್ ಅದು ಅವರ ಸಂಗಡ ತಂಬೂರಾಗ ಕೂತ್ಕೊಂಡಿರೋದೇ ಹಾಡ್ತಾಯಿದ್ದೆ. ಹಿಂಗೆ ತಿರುಗಿ ನೋಡಿದ್ರು, ಹೀಗೆ ನೋಡ್ಕೊಂಡು ಮೂತಿ ಹಂಗೆ ಇಟ್ಕೊಳ್ತಾರೆ ನೋಡಿ, ಹಿಂಗೆ ಮಾಡಿ ಹೀಗೆ ತಿರ್ಸ್ಬಿಟ್ರಿ. ಹಿಂಗೆ ಜನ ಎಲ್ಲಗೂ ನಗಲಿಕ್ಕೆ ಶುರು ಮಾಡಿದ್ರು. ನನಗೆ ಅಳು ಬರೋದೊಂದು ಬಾಕಿ ಇತ್ತು. ಆಮೇಲೆ ಹಾಡಲೇ ಇಲ್ಲ, ಸುಮ್ಮನೆ ತಂಬೂರು ಹಾಕ್ತಾರೆ, ತಲೆ ಬಗ್ಸಿ ಕೂತ್ಕೊಂಬಿಟ್ಟು. ಇವ್ರು ಹೇಳ್ತಿದ್ರು ಹಾಂ ಹಾಡು ಇಲ್ಲ. ವಾಪಸ್ಸು ಕಾರ್ಯಕ್ರಮ ಮುಗಿಸಿ ನನ್ನ ರೂಮಿಗೆ ಬಂದೆ. ಅವ್ರದ್ದು ಗುರುಗಳದ್ದು ಬೇರೆ ರೂಮಿಗೆ ಬಂದ್ಕೊಂಡು, ಯಪ್ಪ ದೇವ, ಇವರನ್ನು ವಾಪಸ್ಸು ಮಾಳಮಡ್ಡಿಗೆ ಮುಟ್ಟಿಸಿ ದೊಡ್ಡ ನಮಸ್ಕಾರ ಹಾಕಿ ನಾನು ಬೇಡ್ರಪ್ಪ ಅಂದ್ಕೊಳ್ತಿದ್ದೆ. ಅಷ್ಟೊತ್ತಿಗೆ ನನ್ನ ರೂಮಿಗೆ ಬಂದರು. ಆ ಕಾರ್ಯಕ್ರಮ ಕೊಟ್ಟು ಹಣ್ಣು ಹಂಪಲ ಎಲ್ಲ ತಗೊಂಡು ಬಂದರು. ಆಮೇಲೆ ಅಲ್ಲಿ ಒಂದು ಲೋಟ ಹಾಲು ತಗೊಂಡು ಬಾ ಅಂತ ಹೇಳಿದ್ರು. ಬೇಡ, ಅವ್ರಿಗೆ ಗೊತ್ತಾಗೋಗಿದೆ ನನಗೆ ಬೇಜಾರಾಗಿದ್ದೆ ಹೇಳಿ. ನೀವು ಸ್ವಲ್ಪ ಸೂಕ್ಷ್ಮ ಮನಸ್ಥಿತಿ ಹುಡುಗ ಇವ. ಆವಾಗ ನಾನು ಹಿಂಗೆ ಕಡ್ಡಿ ಪೈಲ್ವಾನ. ಪರಮೇಶ್ವರ, ಇನ್ನು ದನಿ ಎಲ್ಲ ಚೆಂದ ಆಯಿತು, ನೀನು ಚೆನ್ನಾಗಿ ತಿನ್ನಬೇಕು ನೋಡಿ, ಹಣ್ಣು ಹಂಪಲ್ಲ ತಿನ್ನು, ಆ ಹಾಲು ಕುಡಿ. ಹಾಂ, ಊಟ ತರಿಸೋರು. ನಾನು ಊಟ ಮಾಡಿ ಮುಗಿಯೋದ್ರ ಅಲ್ಲೇ ಇದ್ದಾರೆ ಕೂತ್ಕೊಂಡು ಎದುರುಗಡೆ. ಅದಕ್ಕಿಂತ ಒಂದು 10 ನಿಮಿಷ ಮುಂಚೆ ನಾ ಏನೇನು ಯೋಚನೆ ಮಾಡಿದ್ನೋ ಅದು ಒಟ್ಟು ಹೋಯಿತು. ಅಂದರೆ ಒಬ್ಬ ಶ್ರೇಷ್ಠ ಗುರು ಶಿಷ್ಯರನ್ನು ಹೇಗೆ ಸಂಭಾಳಿಸಬೇಕು, ಒಬ್ಬೊಬ್ಬ ಶಿಷ್ಯರು ಅನ್ನೋ ಥರ ಇರ್ತಾರೆ, ಅವ್ರನ್ನ ಹೇಗೆ ಸಂಭಾಳಿಸ್ಬೇಕು, ಅದು ಒಂದು ಅವರದ್ದು ಭಾಳ ದೊಡ್ಡ ಉದಾಹರಣೆ. ನನಗೆ ಈ ವಿಚಿತ್ರ ಅನಿಸಿತ್ತು. ನಾ ಏನೇನೋ ಆ ಪ್ರೋಗ್ರಾಮ್ ಬರಬೇಕಾದ್ರೆ ತಲೆಯಲ್ಲಿ ಇಟ್ಕೊಂಬಂದಿದ್ನಲ್ಲಪ್ಪ, ಇದು ಒಟ್ಟು ಟುಸ್ ಎಲ್ಲ ಹೋಯ್ತು. ಇದು ಆ ಘಟನೆ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಅದ್ಭುತ ಘಟನೆ. ಸಖಿ 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 ಕಲನ ಪರತ್ बिन सखी जब से पिया पर देश गवन की, जब से पिया पर देश गवन की, रतिया कट
है तारे गिन गिन रतियां कटत तारे गिन गिन ये पिया बिन सकिए घर मेरे सा ने दाने रे सा ने दाने रे गनी रे मा गा मा पा मा ग मा रे मा गा मा दा नि मा नि दा मा दा मा ग मा ग रे सा ये सखिया मेरे गामा दानी मदानी सा नि दानी दा मेरा गा गारनी रसा गमनी द पर गमदनी मदमनी द पर मगर घर नीरे दनी मद निसा ये आली बिना सखी